ಮಸಲ್ಗೆ ಟ್ರೈನ್ ಮಾಡೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಡಿ. ಗೈಸ್, ಜಿಮ್ಗೆ ಜಾಯ್ನ್ ಆಗಿದ್ದೀರಾ, ಬಟ್ ಯಾವ ತರ ವರ್ಕೌಟ್ ಸ್ಪ್ಲಿಟ್ ನ ಫಾಲೋ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಗ್ತಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು 3 ಸ್ಪ್ಲಿಟ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ 3 ಸ್ಪ್ಲಿಟ್ ಅಲ್ಲಿ ನಿಮ್ಗೆ ಯಾವ್ದು ಸೂಟಬಲ್ ಅನ್ಸುತ್ತೋ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ವರ್ಕೌಟ್ ನ ಸ್ಟಾರ್ಟ್ ಮಾಡಿ. ಅದಾದ್ರೆ ನೀವು ಸಿಂಗಲ್ ಮಸಲ್ಗೆ ಟ್ರೈನ್ ಮಾಡೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಡಿ. ಯಾಕೆ ಅಂದ್ರೆ ಸಿಂಗಲ್ ಮಸಲ್ ಮಾಡೋದ್ರಿಂದ ನಮ್ಮ ಮಸಲ್ಗೆ ಇಂಟೆನ್ಸಿಟಿ ಅನ್ನೋದು ಸಾಕಾಗೋದಿಲ್ಲ. ಸ್ಪ್ಲಿಟ್ ಬಂದು ಡಬಲ್ ಸ್ಪ್ಲಿಟ್ ಆಗಿರುತ್ತೆ. ಇದರಲ್ಲಿ ನೀವು ಮಂಡೇ ಬಂದು ಚೆಸ್ಟ್ ಮತ್ತೆ ಟ್ರೈಸೆಪ್ಸ್ ಮಾಡಿ, ಸೆಕೆಂಡ್ ಡೇ ಟ್ಯೂಸ್ಡೇ ಬಂದು ಲೆಗ್ಸ್ ಮತ್ತೆ ಶೋಲ್ಡರ್ಸ್ಗೆ ಮಾಡಿ, ಥರ್ಸ್ಡೇ ಬಂದು ಬೈಸೆಪ್ಸ್ ಮತ್ತೆ ಬ್ಯಾಕ್ಗೆ ಮಾಡಿ. ಈಗ ಸೆಕೆಂಡ್ ಸ್ಪ್ಲಿಟ್ ಬರೋದಾದ್ರೆ ಪುಷ್ ಪುಲ್ ಲೆಗ್ಸ್ ನ ಮಾಡಿ. ಪುಷ್ ಡೇ ದಿನ ಎಲ್ಲ ಪುಷ್ ವರ್ಕೌಟ್ಸ್ ಅಂದ್ರೆ ಚೆಸ್ಟ್ ಟ್ರೈಸೆಪ್ಸ್ ಮತ್ತೆ ಶೋಲ್ಡರ್ಗೆ ಟ್ರೈನ್ ಮಾಡಿ. ಫುಲ್ ಡೇ ದಿನ ಬ್ಯಾಕ್ ಬೈಸೆಪ್ಸ್ ಮತ್ತೆ ರೇಡಿಯಲ್ಸ್ ಗೆ ಟ್ರೈನ್ ಮಾಡಿ. ಮತ್ತೆ ಮೂರನೇ ದಿನ ಬಂದು ಲೆಗ್ಸ್ ಮತ್ತೆ ಆಪ್ಸ್ ಗೆ ಟ್ರೈನ್ ಮಾಡಿ. ಇದು ಬಿಟ್ಟು ಮೂರನೇ ಸ್ಪ್ಲಿಟ್ ಬರೋದಾದ್ರೆ ಇದು ಪ್ರೋ ಸ್ಪ್ಲಿಟ್ ಅಂತಾನು ಕರೀತಾರೆ. ಇದರಲ್ಲಿ 5 ಡೇಸ್ ವರ್ಕೌಟ್ ಮಾತ್ರ ಇರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ 3 ಡೇಸ್ ಸೇಮ್ ಪುಷ್ ಪುಲ್ ಲೆಗ್ ನ ಮಾಡ್ತೀವಿ, ಮತ್ತೆ 1 ಡೇ ರೆಸ್ಟ್ ತಗೊಂತೀವಿ, ಮತ್ತೆ ಇನ್ನೊಂದ್ ದಿನ ಬಂದು ಫುಲ್ ಅಪ್ಪರ್ ಬಾಡಿ ಸರ್ಕ್ಯೂಟ್ ನ ಕಂಪ್ಲೀಟ್ ಮಾಡ್ಕೊಂಡು ಅಂಡ್ ಲೆಗ್ಸ್ ಇನ್ನೊಂದು ಟೈಮ್ ರಿಪೀಟ್ ಮಾಡಿ ಈ ಸ್ಪ್ಲಿಟ್ ನ ಏನ್ ಮಾಡ್ಬೋದು.